ಬಾಲಯೇಸು ಪುಣ್ಯಕ್ಷೇತ್ರ ನಮ್ಮ ಧರ್ಮದ ಒಂದು ಮಹತ್ತರ ಒಂದು ಪಾದಯಾತ್ರೆಯಾಗಿದೆ. ನಾವು ಪ್ರತಿ ವರ್ಷ ಈ ಒಂದು ಪಾದಯಾತ್ರೆಗೆ ಹೋಗುತ್ತೇವೆ. ಇದರಲ್ಲಿ ಪ್ರತ್ಯೇಕವಾಗಿ ನಾವು ಅನೇಕ ನಮ್ಮ ದೇವರ ಒಂದು ವಾಕ್ಯವನ್ನು ನೆನೆಸಿಕೊಂಡು ನಮ್ಮಲ್ಲಿರುವ ಆಸೆ ಆಕಾಂಕ್ಷೆಗಳಿಗೋಸ್ಕರ ದೇವರ ಪ್ರಾರ್ಥನೆ ಮಾಡುತ್ತೇವೆ. ನನ್ನ ಜೀವನದಲ್ಲಿ ನನಗೆ ಮಗು ಆಗುವುದಿಲ್ಲ ಅಂತ ಹೇಳಿದರು. ಆದರೆ ಡಾಕ್ಟರ್ ನನಗೆ ಸರ್ಟಿಫೈ ಮಾಡಿದ್ರು ನನಗೆ ಮಗು ಆಗುವುದಿಲ್ಲ ಅಂತ ಹೇಳಿದ್ರು. ಆದರೆ ನಾನು ದೇವರಲ್ಲಿ ಬೇಡಿಕೊಂಡು ನಾನು ಪಾದಯಾತ್ರೆಗೆ ಹೊರಟಿದ್ದೇನೆ. ಹೊರಟಾಗ ದೇವರಲ್ಲಿ ಬೇಡಿಕೊಂಡಾಗ ನನಗೆ ಹೆಣ್ಣು ಮಗು ಹುಟ್ಟಿದೆ. ನಾನು ದೇವರಲ್ಲಿ ಏನು ಬೇಡಿಕೊಂಡಿದ್ದೆ ನನಗೆ ಸಿಕ್ಕಿದೆ. ಅದಕ್ಕೋಸ್ಕರ ನಾವು ಪ್ರತಿ ಸಲ ನಾವು ದೇವರಲ್ಲಿ ಒಂದು ಹರಕೆ ಇಟ್ಟುಕೊಂಡು ಈ ಒಂದು ಪಾದಯಾತ್ರೆಯನ್ನು ಕೈಗೊಳ್ತೇವೆ. ಅದಕ್ಕೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನನ್ನ ಹೆಸರು ಶಾಂತ. ನಾನು ಬೀದರ್ನಿಂದ ಹೊರಟಿದ್ದೇನೆ. ಬೆಳಗ್ಗೆ 5 ಗಂಟೆಗೆ ಎಲ್ಲರೂ ಶಾಂತ ರೀತಿಯಿಂದ ಬರ್ತಾ ಇದ್ದಾರೆ. ನೀವು ಇದು ಫಸ್ಟ್ ಟೈಮ್ ಹೋಗ್ತಾ ಇದ್ದೀರಾ ಅಥವಾ ಅಲ್ಲ? ನಾವು 2 ವರ್ಷಗಳಿಂದ ಹೋಗ್ತಾ ಇದ್ದೀವಿ. ಇದ್ರ ಸುಮಾರು ವರ್ಷಗಳಿಂದ ಹೋಗ್ತಾ ಇದ್ದೀರಿ. ಏನು ನಿಮ್ಮ ಅನುಭವ? ಒಳ್ಳೆ ದೇವರ ಆಶೀರ್ವಾದ ಭಾಳ ದೊಡ್ಡದಾರೆ. ಏನು ಬೇಡ್ಕೊಂಡ್ರೆ ಎಲ್ಲ ಐತಿ. ನಿಮ್ಮ ಹೆಸರು? ನಮ್ಮ ಹೆಸರು ವಿಜಯ್ ಕುಮಾರ್. ನಿಮ್ಮ ಹೆಸರು ಸರ್? ಜಾಕ್ಸನ್. ಎಷ್ಟನೇ ಸಾರಿ ಹೋಗ್ತಾ ಇದ್ದೀರಿ ನೀವು? ನಾನೀಗ ಮೌಂಟೇನ್ ಇಲ್ಲ ಸರ್, ಸುಮಾರು ವರ್ಷಗಳಿಂದ ಹೋಗ್ತಾ ಇದ್ದೀನಿ. ಓಕೆ. ಬೆಳಗ್ಗೆ ಬಿಟ್ಟಿದ್ದೀರಿ ನೀವು, ಪ್ರತಿ ಸಲ ಹೋಗ್ತಾ ಇದ್ದೀರಿ ಅಂತ ಹೇಳ್ತಾ ಇದ್ದೀರಿ. ಹೇಗಿದೆ ನಿಮ್ಮ ಎಕ್ಸ್ಪೀರಿಯನ್ಸ್ ಮತ್ತು ಅನುಭವ ಪಾದಯಾತ್ರೆ? ಎಕ್ಸ್ಪೀರಿಯನ್ಸ್ ಅಂದ್ರೆ ದೇವ್ರ ಭಕ್ತಿ ಇರ್ತದೆ, ಹೋಗೋದೇನು ನಮಗೆ ದೇವ್ರ ಪ್ರೀತಿ ಇರ್ತದೆ. ನಮಗೆ ಹೋಗಿದ್ದೇನು ಅಷ್ಟು ಟೈರ್ಡ್ ಅನ್ಸಲ್ದು. ನಿಮ್ಮ ಹೆಸರು? ನನ್ನ ಹೆಸರು ಜಾಕ್ಸನ್. ಎಲ್ಲರಿಗೂ ಜೈ ಕ್ರಿಸ್ತ. ದೇವರ ಪರಿಶುದ್ಧ ನಾಮದಲ್ಲಿ ಹಾಗೂ ತಂದೆಯಾದ ದೇವರ ಯೇಸು ಕ್ರಿಸ್ತನ ಕೃಪಾಶೀರ್ವಾದದಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬಾಲ್ಕಿಯಲ್ಲಿ ಬಾಲಯೇಸುವಿನ ಜಾತ್ರೆಯು ಇದೇ ನವೆಂಬರ್ 7, 8 ಮತ್ತು 9ನೇ ತಾರೀಕಂದು ಭವ್ಯವಾದ ರೀತಿಯಲ್ಲಿ ಜರುಗುತ್ತಿದೆ. ಹಾಗೆ ಈ ಒಂದು ಜಾತ್ರೆಗೋಸ್ಕರ ಇವತ್ತಿನ ದಿನ 2ನೇ ನವೆಂಬರ್ ಅಂದು ಸೆಂಟ್ ಜೋಸೆಫ್ ಚರ್ಚ್ ಹಾಗೂ ಸೀಕ್ರೆಟ್ ಹಾರ್ಟ್ ಚರ್ಚ್ ಹಾಗೂ ಜಂಬಿ ಕಾಲನಿ ಮೈಲೂರಿಂದ ಬಹಳಷ್ಟು ಜನರ ಜನರು ಪಾದಯಾತ್ರೆ ಮಾಡಿಕೊಂಡು ಬರ್ತಿದ್ದಾರೆ. ಅದೇ ರೀತಿಯಿಂದ ಈ ಒಂದು ಪಾದಯಾತ್ರೆಯಲ್ಲಿ ಬರುವಂಥ ಎಲ್ಲ ಭಕ್ತರಿಗೆ ನಾನು ನನ್ನ ಕುಟುಂಬದ ವತಿಯಿಂದ ಮತ್ತು ಹಾಗೂ ಸ್ನೇಹಿತರ ಪ್ರೋತ್ಸಾಹದಿಂದ ಹಾಗೂ ಸಹಾಯದಿಂದ ಈ ಒಂದು ಪಾದಯಾತ್ರಿಗಳಿಗೆ ಊಟದ ವ್ಯವಸ್ಥೆ ಮಾಡಿಕೊಡ್ತಿದ್ದೇವೆ. ಹಾಗೂ ಈ ಒಂದು ಮಾಡುವಂಥ ಒಂದು ಭಕ್ತರ ಒಂದು ಊಟದ ವ್ಯವಸ್ಥೆಯಲ್ಲಿ ನಮ್ಮ ಧರ್ಮಗುರುಗಳಾದ ಡೈಸಿಸ್ ಆಫ್ ಗುಲ್ಬರ್ಗದ ದ ಮೋಸ್ಟ್ ರೆವರೆಂಡ್ ಮೈಕಲ್ ಮಿರಂಡಾ ಫಾದರ್ ಅವರು ಕೂಡ ನಮಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಹಾಗೂ ಮತ್ತು ಸೆಂಟ್ ಜೋಸೆಫ್ ಚರ್ಚ್ನ ವಿಲ್ಸನ್ ಫರ್ನಾಂಡಿಸ್ ಫಾದರು ಹಾಗೂ ಸೀಕ್ರೆಟ್ ಹಾರ್ಟ್ನ ಮತ್ತು ಹಾಗೂ ಬೀದರ್ ಡಿ.ಎನ್ ಆದಂಥ ಕ್ಲೇರಿ ಫಾದರ್ ಅವರು ಕೂಡ ಹಾಗೂ ಜಮ್ಮಿ ಕಾಲಿನಂಥ ಎಲ್ಲ ಫಾದರ್ಸ್ ಹಾಗೂ ಸಿಸ್ಟರ್ ಆಶೀರ್ವಾದದಿಂದ ಹಾಗೂ ಅವರ ಪ್ರೋತ್ಸಾಹದಿಂದ ಈ ಊಟವನ್ನು ಕೊಡುವಂತೆ ನನಗೆ ಪ್ರೋತ್ಸಾಹಿಸಿದ್ದಾಗಿ ಅವರಿಗೆ ಧನ್ಯವಾದ ಹೇಳ್ತೇನೆ. ಹಾಗೂ ಈ ಒಂದು ಪಾದಯಾತ್ರೆಗೆ ಹೋಗುವಂಥ ಎಲ್ಲ ಭಕ್ತಾದಿಗಳ ಹರಕೆಗಳನ್ನು ದೇವರು ಸ್ವೀಕರಿಸಲಿ ಮತ್ತು ಬಾಲಯೇಸುವಿನ ಮುಖಾಂತರ ಬಹಳಷ್ಟು ಆಶೀರ್ವಾದಗಳನ್ನು ಮಾಡಲಿ ಅಂತ ಹೇಳಿ ನಾವು ಈ ಒಂದು ಭಕ್ತಾದಿಗಳಿಗೆ ನಾವು ಒಂದು ಪ್ರೋತ್ಸಾಹ ಕೊಡ್ತೀವಿ ಹಾಗೂ ಅವರಿಗೆ ಸಪೋರ್ಟ್ ಮಾಡ್ತೀವಿ. ಮತ್ತು ಮುಂದೆ ನಡೆಯುವಂಥ ನವೆಂಬರ್ 7, 8 ಮತ್ತು 9ನೇ ತಾರೀಕು ನಡೆಯುವಂಥ ಜಾತ್ರೆಗೂ ದೇವರ ಆಶೀರ್ವಾದ ಮಾಡಲಿ ಮತ್ತು ಹಲವಷ್ಟು ಜನರು ಬಂದರೂ ಕೂಡ ಅಲ್ಲಿ ಬಹಳಷ್ಟು ಸವಲತ್ತುಗಳನ್ನು ಇದೆ ಅಂತ ಹೇಳಿ ನಾನು 2 ಮಾತು ಮುಗಿಸ್ತೀನಿ. ಜೈ ಕ್ರಿಸ್ತ. ಹೇಳಿ ಸರ್. ಬಾಲಯೇಸು ಪುಣ್ಯಕ್ಷೇತ್ರ ಬಾಲ್ಕಿ ಜಾತ್ರಾ ಮಹೋತ್ಸವ. ಈ ಒಂದು ಮಹೋತ್ಸವ ಇದೇ ನವೆಂಬರ್ 7ರಿಂದ 9 ತನಕ ನಡೀತದೆ. ಸಾಧಾರಣ ಒಂದು 20 ದಿನದಿಂದ ಬೀದರ್ ಡಿಸ್ಟ್ರಿಕ್ಟಿಂದ ಅನೇಕ ಭಕ್ತಜನರು, ಸಾವಿರಾರು ಭಕ್ತಜನರು ಪಾದಯಾತ್ರೆ ಮಾಡಿ ಬಂದಿರ್ತಾರೆ. ಇಂದು ಬೀದರಿಂದ ಪ್ರತ್ಯೇಕವಾಗಿ ಸೆಂಟ್ ಜೋಸೆಫ್ ಇಂದ, ಜಂಬಿ ಕಾಲೋನಿಯಿಂದ, ಸೀಕ್ರೆಟ್ ಹಾರ್ಟ್ ಚರ್ಚ್ನಿಂದ, ಡಾನ್ ಬಾಸ್ಕೋದಿಂದ ಭಕ್ತಜನರು ಪಾದಯಾತ್ರೆ ಮಾಡಿ ಸಾಧಾರಣ 350ಕ್ಕಿಂತ ಜಾಸ್ತಿ ಜನರು ಪಾದಯಾತ್ರೆ ಮಾಡಿ ಬರ್ತಾ ಇದ್ದೇವೆ. ಆ ಒಂದು ಸಮಯದಲ್ಲಿ ನಮ್ಮ ಸೊಲೊಮನ್ ಅವರು ಇಲ್ಲಿ ಕೋನ್ಮೆಳ್ಕಂದಲ್ಲಿ ಊಟದ ವ್ಯವಸ್ಥೆ ಮಾಡಿರ್ತಾರೆ. ಅದೇ ರೀತಿ ದಾರಿಯಲ್ಲಿ ಅನೇಕರು ನಮಗೆ ಸಹಾಯ ಮಾಡಿರ್ತಾರೆ. ನಿನ್ನೆಯ ದಿನ ಪೋಪ್ ಗುರುಗಳ ರಾಯಭಾರಿಯವರು ಲಿಯೋಪಾಲ್ಡೋ ಅವರು ಬಾಲ್ಕಿ ಪುಣ್ಯಕ್ಷೇತ್ರಕ್ಕೆ ಭೇಟಿ ನೀಡಿ ಅವರನ್ನು ಆಶೀರ್ವದಿಸಿ ಅವರು ಹಾಗೂ ಅವರ ಕುಟುಂಬವನ್ನು ಆಶೀರ್ವದಿಸಿ ಅವರ ಸೇವೆಗೆ ತ್ಯಾಗಕ್ಕೆ 100 ಮಡಿ ಫಲವನ್ನು ದಯಪಾಲಿಸಿ
ಅವರಿಗೆ ಬೇಕಾದ ಒಳ್ಳೆಯ ಆರೋಗ್ಯ, ಮನಸ್ಸಿಗೆ ಬೇಕಾದ ಶಾಂತಿ, ನೆಮ್ಮದಿ, ಜೀವನದಲ್ಲಿ ನಾವು ಮಾಡ್ತಿದ್ದ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಎಲ್ಲವೂ ದಯಪಾಲಿಸಿ ಕಾಪಾಡಿ ಕುಟುಂಬದಲ್ಲಿ ಶಾಂತಿ, ನೆಮ್ಮದಿಯನ್ನು ದಯಪಾಲಿಸಿ ಎಲ್ಲ ರೀತಿಯ ನಿಮ್ಮ ಪ್ರೀತಿ ಬೆಳೆಯಬೇಕಂತ ಪ್ರತಿನಿಧಿ ಪ್ರಭು